ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಭಾರತವು ಆರ್ಥಿಕವಾಗಿ ಹಾಗೂ ಆಧುನಿಕವಾಗಿ ಮುನ್ನುಗ್ಗುತ್ತಾ ಇದೆ. ಟೆಕ್ನಾಲಜಿಕಲಿ ಅಪ್ಡೇಟ್ ಆಗಿದೆ. ಅಂಥದ್ರಲ್ಲೂ ಕೂಡ ಇಲ್ಲಿನ ಕಳಪೆ ಕಾಮಗಾರಿಯಿಂದಾಗಿ ಹಾಗೂ ತೆರೆದ ಕೊಳವೆ ಬಾವಿಗಳಿಂದಾಗಿ ಮಕ್ಕಳು ಸಾಲು ಸಾಲಾಗಿ ಕೊಳವೆ ಬಾವಿಗಳಿಗೆ ಬಿದ್ದು ಸಾವನ್ನಪ್ಪುತ್ತಿರುವಂತಹ ಪ್ರಕರಣ ಹೇರಳವಾಗ್ತಾ ಇದೆ. ಇದೀಗ ನಮ್ಮ ದೇಶದ ರಾಜಸ್ಥಾನ ರಾಜ್ಯದಲ್ಲಿ ಮತ್ತೊಂದು ಕೊಳವೆ ಬಾವಿಯ ಪ್ರಕರಣ ತೆರೆದುಕೊಂಡಿದೆ. ಅದು ಕೂಡ ರಾಜಸ್ಥಾನದ ಒಂದು ಊರು. ಆ ಊರಿನ ಹೆಸರು ಕೊಟ್ಪುಟ್ಲಿಯ ಕಿರಾತ್ಪುರದಲ್ಲಿ. ಈ ಒಂದು ಗ್ರಾಮದಲ್ಲಿ 3 ವರ್ಷದ ಮಗುವೊಂದು ಕೊಳವೆ ಬಾವಿಗೆ ಬಿದ್ದಿದೆ. ಆ ಮಗುವನ್ನು ಸತತ 9 ದಿನಗಳ ರಕ್ಷಣಾ ಕಾರ್ಯಾಚರಣೆಯ ನಂತರ ಅವರು ಆ ಮಗುವನ್ನ ಹೊರತೆಗೆದ್ರು. ಆದ್ರೆ ಹೊರತೆಗೆದ ನಂತರ ಏನಾಯ್ತು, ಮಗುವಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಮಕ್ಕಳು ಕೊಳವೆ ಬಾವಿಗಳಿಗೆ ಬಿದ್ದು ಬೋರ್ವೆಲ್ನೊಳಗೆ ಬಿದ್ದು ಸಾಯುತ್ತಿರುವಂತಹ ದುರ್ಘಟನೆಗಳು ನಡೀತಾನೆ ಇದೆ. ಅದೆಷ್ಟೋ ಮಕ್ಕಳು ತೆರೆದ ಕೊಳವೆ ಬಾವಿಗಳಿಗೆ ಬಿದ್ದು ಅಲ್ಲೇ ಜೀವ ಬಿಟ್ಟಿದ್ದಾರೆ. ಅದೃಷ್ಟ ಇದ್ದವರು ಅಲ್ಲಿಂದ ಎದ್ದು ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ರಾಜಸ್ಥಾನದ ಕೊಟ್ಪುಟ್ಲಿ ಎಂಬ ಗ್ರಾಮದಲ್ಲಿ 3 ವರ್ಷದ ಮಗುವೊಂದು ಈ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿದೆ. ಆ ಮಗುವಿನ ಹೆಸರು ಚೇತನ ಅಂತ. 3 ವರ್ಷದ ಮಗು ತನ್ನ ತಂದೆಯ ಜಮೀನಿನಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಮಗು ಕೊಳವೆ ಬಾವಿಯೊಳಗೆ ಬಿದ್ದಿದೆ. ಸುಮಾರು 750 ಅಡಿ ಆಳ ಇದ್ದಂತಹ ಒಂದು ಕೊಳವೆ ಬಾವಿಗಳಿಗೆ ಮೊದಲಿಗೆ ಮಗು 100 ಅಡಿ ಆಳದಲ್ಲಿ ಸಿಲುಕಿಕೊಂಡಿತ್ತು. ಆ ಮಗುವನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಪೊಲೀಸ್ ತಂಡ ಹಾಗೂ ರಕ್ಷಣಾ ಕಾರ್ಯಪಡೆ ಮಾಡಿತ್ತು. ಆದರೆ ಮಗು ಆ ಒಂದು ಇದಕ್ಕೆ ಸ್ಪಂದಿಸದೆ, ಅಂದ್ರೆ ಆ ಒಂದು ರೀಚ್ ಆಗದೆ ಇರುವಂತ ಕಾರಣ ವಿಫಲವಾಗಿತ್ತು. ಅಂತಿಮವಾಗಿ ಕೊಳವೆ ಬಾವಿಯ ಪಕ್ಕದಲ್ಲೇ ಒಂದು ಸುರಂಗವನ್ನು ಕೂಡ ಕೊರೆಯಲಾಗಿತ್ತು. ಆದ್ರೆ ಅಲ್ಲಿ ಕಲ್ಲುಗಳು ಅಡ್ಡ ಬಂದಂತಹ ಹಾಗೂ ಬಂಡೆ ಕಲ್ಲುಗಳು ಅಡ್ಡ ಬಂದಂತ ಕಾರಣ ಆ ಮಗು ಇನ್ನಷ್ಟು ಆಳದೊಳಗೆ ಹೋಗುವಂತ ಪರಿಸ್ಥಿತಿ ಬಂತು. ಸುಮಾರು 700 ಅಡಿ ಕಂದಕದಲ್ಲಿ ಮಗು ಹೋಗಿ ಸಿಲುಕಿಕೊಂಡಿತ್ತು. ಮಗುವಿಗೆ ಆಮ್ಲಜನಕವನ್ನ ಅಂದ್ರೆ ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗಿತ್ತು. ಹಾಗೆ ಅಲ್ಲಿಂದ ಮಗುವಿಗೆ ಜ್ಯೂಸ್ ಅಥವಾ ಲಿಕ್ವಿಡ್ ಐಟಮ್ ಅನ್ನು ಕೂಡ ಕೊಡಲಾಗಿತ್ತು. ಆದರೆ ಕೊನೆಗೆ ಮಗುವನ್ನ 5 ಬಾರಿ ಮೇಲೆತ್ತುವಂತಹ ಪ್ರಯತ್ನಗಳು ನಡೆದವು. ಆದ್ರೆ ಎಲ್ಲ ಒಂದು ಪ್ರಯತ್ನಗಳು ಕೂಡ ವಿಫಲವಾದವು. ಕೊನೆಗೆ 6ನೇ ಪ್ರಯತ್ನದಲ್ಲಿ ಆ ಒಂದು ರಕ್ಷಣಾ ಕಾರ್ಯಪಡೆ ಹಾಗೂ NDRF ತುಕಡಿ ಆ ಮಗುವನ್ನ ಮೇಲೆತ್ತುವಲ್ಲಿ ಯಶಸ್ವಿಯಾಯಿತು. ಆದ್ರೆ ಮಗುವನ್ನ ಮೇಲೆತ್ತುವಂತಹ ಸಂದರ್ಭದಲ್ಲಿ ಮಗು ಪ್ರಜ್ಞಾವಸ್ಥೆಯನ್ನ ಕಳೆದುಕೊಂಡಿತ್ತು. ಮಗು ಪ್ರಜ್ಞೆ ಹೋಗಿತ್ತು. ತದನಂತರ ಮಗುವನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಚೈತನ್ಯ ರಾವತ್ ಅನ್ನೋರು ಮಗುವಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ತೀವ್ರ ನಿಗಾ ಘಟಕ ಅಂದ್ರೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿಟ್ಟು ಮಗುವಿನ ಪರೀಕ್ಷೆಗಳನ್ನ ನಡೆಸಿದ್ರು. ಆದ್ರೆ ಅಷ್ಟರಲ್ಲಿ ಮಗುವಿನ ಜೀವ ಹೋಗಿತ್ತು. ಮಗು ತನ್ನ ಜೀವವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ಬಂದಿತ್ತು. ಸತತವಾಗಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಶುಕ್ರವಾರದ ದಿನ ಸುರಿದಂತಹ ಮಳೆಯಿಂದಾಗಿ ಮಗು ಒಂದು ಕೊಳವೆ ಬಾವಿಯಲ್ಲಿ ಬಿದ್ದದ್ದು ಡಿಸೆಂಬರ್ 24ರಂದು. ಆ ದಿನ ಮಗುವಿಗೆ ಆಮ್ಲಜನಕ ಪೂರೈಕೆ ನಡೀತಾ ಇತ್ತು. ಹಾಗೆ ಲಿಕ್ವಿಡ್ ಅನ್ನು ಕೂಡ ಕೊಡ್ತಾ ಇದ್ರು. ಯಾವಾಗ ಸತತ ಮಳೆ ಸುರಿದ ದಿನ, ಆ ದಿನ ಮಗುವಿಗೆ ಯಾವುದೇ ರೀತಿಯ ಆಮ್ಲಜನಕ ಹಾಗೂ ನೀರಿನ ವ್ಯವಸ್ಥೆ ಇಲ್ಲದಂತಹ ಕಾರಣ ಮಗು ಅಸ್ನಿಗಿದೆ. ಇದೀಗ ಮಗು 3 ವರ್ಷದ ಮಗು ಕೊಳವೆ ಬಾವಿಗೆ ಬಿದ್ದ ನಂತರ ಆ ಮಗು ತನ್ನ ಜೀವವನ್ನ ಕಳೆದುಕೊಂಡಿದೆ. 9 ದಿನಗಳ ಸತತ ಪ್ರಯತ್ನದಿಂದ ಮಗುವನ್ನೇನೋ ಮೇಲೆತ್ತಿದ್ರು. ಆದ್ರೆ ಮಗುವಿನ ಜೀವ ಉಳಿಸುವಲ್ಲಿ ಒಂದು ಪ್ರಯತ್ನ ಸಫಲವಾಗಿಲ್ಲ. ಒಂದು ಪುಟ್ಟ ಮಗು ಒಂದು ಕಿರಾತ್ಪುರ ಗ್ರಾಮದ ಬಾಡಿಯಾಲಿ ಒಂದು ಗ್ರಾಮದಲ್ಲಿ ಇದ್ದಂತಹ ಮಗು. ಈ ಮಗು ರಕ್ಷಣಾ ಕಾರ್ಯಾಚರಣೆ ನಡೆಸಿದಂತಹ ವೈದ್ಯಕೀಯ ತಂಡದವರು ಕೂಡ ಮಗುವಿನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಮಗುವನ್ನ ಅವರ ಪೇರೆಂಟ್ಸ್ಗೆ ಒಪ್ಪಿಸಿದ್ದಾರೆ. ಇದೀಗ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಒಂದು ರಕ್ಷಣಾ ಕಾರ್ಯ ತೀವ್ರ ಗತಿಯಲ್ಲಿ ನಡೆಯಲಿಲ್ಲ, ಬಹಳ ಮಂದಗತಿಯಲ್ಲಿ ನಡೀತು. ಮಗುವಿನ ಕಾರ್ಯಾಚರಣೆ ನಡೆಯುವಂಥದ್ದು ಹುರುಪಿನಿಂದ ಅಥವಾ ಬೇಗ ನಡೆದಿದ್ರೆ ಮಗು ಉಳ್ಕೊಳ್ತಿತ್ತು ಅಂತ ಹೇಳಿ ತಂದೆ ತಾಯಿ ಒಂದು ರಕ್ಷಣಾ ಕಾರ್ಯಪಡೆ ಹಾಗೂ ಪೊಲೀಸ್ ಮೇಲೆ ಕಿಡಿಯನ್ನ ಕಾರಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ತಂಡ ಹಾಗೂ ಮೇಲಾಧಿಕಾರಿಗಳು ಮಗುವಿನ ತಂದೆ ತಾಯಿಯನ್ನ ಹಲ್ಲೆಗಳೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ತೆರೆದ ಕೊಳವೆ ಬಾವಿ ಏನಿದೆ ಅದು ನಿಮ್ಮ ಜಮೀನಲ್ಲೇ ಇದ್ದಿದ್ದು, ಅದನ್ನ ಮುಚ್ಚಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ, ಅದನ್ನ ನೀವು ಮಾಡಿಲ್ಲ, ಆದ್ರಿಂದ ಈ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಈ ಮಗು ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ. ಇಲ್ಲಿ ಕಾರಣ ತಂದೆ ತಾಯಿಯದ್ದೋ ಅಥವಾ ಪೊಲೀಸರದ್ದೋ ಬೇಕಾಗಿಲ್ಲ, ಆದ್ರೆ ಎಚ್ಚರಿಕೆ ವಹಿಸಬೇಕಾಗಿತ್ತು. ತಂದೆ ತಾಯಿಗಳು ಕೂಡ ಅವರ ಜಮೀನಲ್ಲಿದ್ದಂತಹ ಕೊಳವೆ ಬಾವಿಗಳನ್ನ ಮುಚ್ಚಿಸಿದ್ರೆ ಈಗ ಅವರ ಕೂಸನ್ನ ಅವರು ಕಳೆದುಕೊಳ್ಳುವಂತ ಸ್ಥಿತಿ ಬರ್ತಾ ಇರಲಿಲ್ಲ. ನಮ್ಮ ಜಿಲ್ಲೆಯಲ್ಲ
ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಈ ಒಂದು ಪ್ರಕರಣಗಳು ಹೆಚ್ಚುತ್ತಾ ಹೋಗ್ತಾ ಇದೆ. ನಿಜಕ್ಕೂ ಈ ರೀತಿಯಾದಂತಹ ಘಟನೆಗಳು ತಪ್ಪಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಬೇಕು. ಎಲ್ಲಿ ಕೊಳವೆ ಬಾವಿಗಳಿದೆಯೋ ಅವುಗಳನ್ನ ಮುಚ್ಚಬೇಕಾಗಿರುವಂತ ಪರಿಸ್ಥಿತಿ ಈಗ ನಿಜಕ್ಕೂ ಕೂಡ ಎದುರಾಗಿದೆ. ಎಲ್ಲರೂ ಕೂಡ ಒಂದು ಕೆಲಸವನ್ನ ಮಾಡಿದ್ರೆ ಎಷ್ಟೋ ಒಂದು ಪ್ರಕರಣಗಳ ಈ ಒಂದು ರೀತಿಯ ಸಾವಿನ ಪ್ರಕರಣಗಳನ್ನ ನಾವು ತಪ್ಪಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರೋತಾರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.